ನಮಸ್ಕಾರ. ನಾನು ಶಿವಕುಮಾರ್. ಸೊ, ನಮ್ದು ಈ LBA ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಇದು. ಓಕೆ. ಸೆಕೆಂಡ್ ಸೀರೀಸ್, ಸೆಕೆಂಡ್ ವಿಡಿಯೋ, ಪಾಠ ಆಧಾರಿತ ಮೌಲ್ಯಾಂಕನ. ಓಕೆ. ಚಾಪ್ಟರ್ ವರ್ಗ ಸಮೀಕರಣಗಳು, ಅಂದರೆ ಕ್ವಾಡ್ರಾಟಿಕ್ ಇಕ್ವೇಷನ್ಸ್ ಚಾಪ್ಟರ್. ಓಕೆ. ಆಲ್ರೆಡಿ 1 to 5 ಕ್ವೆಶನ್ಸ್ ಕಂಪ್ಲೀಟ್ ಮಾಡಿದ್ವಿ ಪ್ರಿವಿಯಸ್ ವಿಡಿಯೋದಲ್ಲಿ. ಸೊ, ಈ ಸೆಷನಲ್ಲಿ ನಾವು ನೆಕ್ಸ್ಟ್ ಕ್ವೆಶನ್ಸ್ನ ನೋಡೋಣ. ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಇಕ್ವೇಷನ್ ಕೊಟ್ಟಿದ್ದಾರೆ, ಬಟ್ ಇದು ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಪೈಲ ಬರ್ಕೊಂಡು ಆಮೇಲೆ ನಾವು ಇದನ್ನು ಮಾಡಬೇಕು. ಸೊ, ಈ ವರ್ಗ ಸಮೀಕರಣದ ಆದರ್ಶ ರೂಪ, ಸ್ಟ್ಯಾಂಡರ್ಡ್ ಫಾರ್ಮ್. ಸೊ, ನಮ್ಗೆ ಒಂದು ಗೊತ್ತಿದೆ, 2x² = 3x - 5. ಸೊ, ಈಸಿ ಕ್ಯಾಟಗರಿನಲ್ಲಿದೆ. ಇದು ಎಲ್ಲ ಅಷ್ಟು ಐಟಮ್ನ ಈ ಕಡೆ ತೊಗೊಂಬರ್ಬೇಕು. ಈ ಫುಲ್ ಇದನ್ನು ಈಕ್ವಲ್ ಟು ದಿನ. ಸೊ, 2x² ಈ ಪ್ಲಸ್ 3x ಈ ಕಡೆ ಬಂದಾಗ -3x, ಈ -5 ಈ ಕಡೆ ಬಂದಾಗ +5 = 0. ಸೊ, ಈ ಆಪ್ಷನ್ ಎಲ್ಲಿದೆ ನೋಡೋಣ. ಸೊ, ಇಲ್ಲೇ ಇಲ್ಲ, ಇಲ್ಲಿ 2 ಇಲ್ಲ. ಸೊ, ಇದು ಬೇಡ. ಸೊ, ಇಲ್ಲಿದೆ, ಬಟ್ ಸಿಂಬಲ್ಸ್ ರಿವರ್ಸಲ್ಲಿದೆ, ಇದು ಇಲ್ಲ. 2x² ಇಲ್ಲ. ಫೋರ್ತ್ ಆಪ್ಷನ್ 2x² - 3x + 5 = 0. ಇದು ನಮ್ಮ. ಓಕೆ. ಸೊ, ಪೈಲ ನಾವು ಇದನ್ನು ಮೇನ್ ಸ್ಟ್ಯಾಂಡರ್ಡ್ ಇಕ್ವೇಷನಿಗೆ ಬರ್ಕೊಂಡು ಆಮೇಲೆ ಆಪ್ಷನ್ಸ್ ಜೊತೆಗೆ ಚೆಕ್ ಮಾಡಬೇಕು. ಓಕೆ. ಓಕೆ. ನೆಕ್ಸ್ಟ್ ಕ್ವೆಶನ್. ಸೊ, ಇದನ್ನು ಡೀಟೇಲ್ ಎಕ್ಸ್ಪ್ಲನೇಷನ್ ಒಂದಿದೆ ಎಕ್ಸಸೈಸಲ್ಲಿ, ಬಟ್ ಇದರಲ್ಲಿ ನೋಡೋಣ. ದ ಪ್ರಾಡಕ್ಟ್ ಆಫ್ 2 ಕಾನ್ಸಿಕ್ಯೂಟಿವ್ ಪಾಸಿಟಿವ್ ಇಂಟೀಜರ್ಸ್ ಈಸ್ 30. ದ ಇಕ್ವೇಷನ್ ಫಾರ್ ದಿಸ್ ಸ್ಟೇಟ್ಮೆಂಟ್. ದ ಪ್ರಾಡಕ್ಟ್ ಆಫ್ 2 ಕಾನ್ಸಿಕ್ಯೂಟಿವ್, 2 ಅನುಕ್ರಮ ಧನ ಪೂರ್ಣಾಂಕಗಳ ಗುಣಲಬ್ಧ 30. ಈ ಹೇಳಿಕೆಯ ಸಮೀಕರಣ ರೂಪ. ಸೊ, ನಮಗೇನು ಗೊತ್ತಿದೆ, ಪ್ರಾಡಕ್ಟ್ 2 ನಂಬರ್ದು ಪ್ರಾಡಕ್ಟ್ ಅಂತಂದರೆ A × B = 30. ಹೌದಾ? ಸೊ, ನಮ್ಮ ಪ್ರಕಾರ ಲೆಟ್ ಎಕ್ಸ್ಪ್ಲನೇಷನ್ ಬೇಡ, ಜಸ್ಟ್ ಅಂಡರ್ಸ್ಟ್ಯಾಂಡಿಂಗಿಗೆ, ಲೆಟ್ ಫಸ್ಟ್ ಇಂಟೀಜರ್ = x. ಸೊ, ಕಾನ್ಸಿಕ್ಯೂಟಿವ್ ಅಂದರೆ ಇದ್ರ ಜೊತೆ ನಾನು +1 ಅಂದರೆ, ಫಾರ್ ಎಕ್ಸಾಂಪಲ್ ಇದು ನಮ್ಮ ನಂಬರ್ ಲೈನ್ ಇದೆ, 0 1 2 3. ಸೊ, ಈ ನಂಬರ್ ಇದು x ಅಂದ್ಕೊಂಡ್ರೆ 3 ಬರಬೇಕಂದ್ರೆ ನಮ್ಗೆ x+1 ಮಾಡಿದರೆ ಆಯಿತು. ಸೊ, 2 + 1 ಈ ನಂಬರ್. ಸೊ, ಎಕ್ಸ್ನ ನಾವು ಈ ವ್ಯಾಲ್ಯೂನ ಲೆಟ್ ಸೆಕೆಂಡ್ ಇಂಟೀಜರ್ = x+. ಸೊ, ಇದು x × x+1 = 30. ಸೊ, ಈ ಥರ ಆಪ್ಷನ್ ಯಾವ್ದಾರ ಇದೆಯಾ ನೋಡಿ, x × x. ಸೊ, ಆಪ್ಷನ್ ಡಿ, x × x+1. ಇದಂತೂ ಇಲ್ಲೇ ಇಲ್ಲ. x+2 ಕ್ಯಾನ್ಸಲ್, x - 2 ಇಲ್ಲ, x - 3. ಇದು ಒಂದೇ ಆಪ್ಷನ್ ನಮಗೆ ಕಾನ್ಸಿಕ್ಯೂಟಿವ್ ರೂಲಲ್ಲಿ ಸೆಟ್ ಆಗುತ್ತೆ. ಇನ್ ಕೇಸ್ ಇದನ್ನೇ ಕೊಟ್ಟು ಅವ್ರು ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಬರಿಬೇಕಂತಂದರೆ x × x x², x × 1 x = 30. ಈ 30 ಈ ಕಡೆ ಬಂದಾಗ x² + x - 30 = 0. ಕ್ಲಿಯರ್? ಸೊ, ನೆಕ್ಸ್ಟ್ ಕ್ವೆಶನ್ ನೋಡೋಣ. ಓಕೆ. ಡಿಸ್ಕ್ರಿಮಿನೆಂಟ್. ದ ಡಿಸ್ಕ್ರಿಮಿನೆಂಟ್ ಆಫ್ ದ ಕ್ವಾಡ್ರಾಟಿಕ್ ಇಕ್ವೇಷನ್ ax² + bx ಇಸ್. ಡಿಸ್ಕ್ರಿಮಿನೆಂಟ್ ಫೈಂಡ್ ಔಟ್ ಮಾಡಬೇಕಂತಂದರೆ ಡೆಲ್ಟಾ, ನಮ್ಮ ಹತ್ರ ಇಲ್ಲಿ 3 ರೂಲ್ ಇದೆ. ಫಸ್ಟ್ ಇದನ್ನು, ಈ ಕ್ವೆಶನ್ಗೆ ಆನ್ಸರ್ ನೋಡೋಣ. b² - 4ac, ಇದು ಡೆಲ್ಟಾ ರೂಲ್. ಓಕೆ. ಸೊ, ಡಿಸ್ಕ್ರಿಮಿನೆಂಟ್ ರೂಲ್ b² - 4ac. ಇದರಲ್ಲಿ 3 ಕಂಡೀಷನ್ ಇದೆ. ಡೆಲ್ಟಾ = b² - 4ac. ಇದು ಗ್ರೇಟರ್ ದೆನ್ 0 ಇತ್ತಂತಂದರೆ, ಗ್ರೇಟರ್ ದೆನ್ 0 ನಮಗೆ ಈ ನಂಬರ್ ಲೈನ್ ಪ್ರಕಾರ ಇದು 0 1 2. ಸೊ, ಈ ಕಡೆ ಇದ್ದಾಗ ಗ್ರೇಟರ್ ದೆನ್ 0, ರಿಯಲ್ ಆ್ಯಂಡ್ 2 ಡಿಸ್ಟಿಂಕ್ಟ್ ರೂಟ್ಸ್. ಓಕೆ. ಸೊ, ಸೆಕೆಂಡ್ ರೂಲ್, ಡೆಲ್ಟಾ = b² - 4ac. ಇದು = 0 ಇದ್ದಾಗ ರಿಯಲ್ ಆ್ಯಂಡ್ ಈಕ್ವಲ್.
Third, delta equal to b square minus 4ac less than 0. Less than 0 ಈ ನಂಬರ್ ಲೈನ್ದು ಈ ಕಡೆ -1 -2 ಈ ಕಡೆ. ಸೊ no real roots. No real roots. Clear? So next question. The value of the discriminant of the quadratic equation x square plus 4x plus 4 equal to 0. x square plus 4x plus 4 equal to 0. ಈ ವರ್ಗ ಸಮೀಕರಣದ ಶೋಧಕ ಬೆಲೆ ಆಲ್ರೆಡಿ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ನೋಡಿದ್ವಿ. ಡೆಲ್ಟಾ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ 4ac. ಸೊ ಈ ಈಕ್ವೇಶನ್ ಪ್ರಕಾರ ಎ ವ್ಯಾಲ್ಯೂ 1, ಬಿ ವ್ಯಾಲ್ಯೂ 4, ಸಿ ವ್ಯಾಲ್ಯೂ. ಸೊ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಬೇಕು ಇಲ್ಲಿ. 4 ಸ್ಕ್ವೇರ್ ಮೈನಸ್ 4 ಇಂಟು 1 ಇಂಟು 4. ಸೊ 4 ಸ್ಕ್ವೇರ್ 4 ಇಂಟು 4 16 minus 4 ones are 4 into 4 16. So plus 16 minus 16 equal to 0. So ಇದು ಆನ್ಸರ್. ಸೊ ಈ ಕೇಸಲ್ಲಿ ನಮಗೆ ಇದ್ರ ಪ್ರಕಾರ ಡೆಲ್ಟಾ ಈಕ್ವಲ್ ಟು 0 ಬಂದಾಗ ರಿಯಲ್ ಆ್ಯಂಡ್ ಈಕ್ವಲ್ ರೂಟ್ಸ್. ಹಂಗಂತಂದರೆ ಇದು x+2 ಹೋಲ್ ಸ್ಕ್ವೇರ್. Clear? So next question. If the value of the discriminant of a quadratic equation is 0, previous case, then the nature of the roots is real and equal. ವಾಸ್ತವ ಮತ್ತು ಸಮ. Clear? ಡಿಸ್ಟಿಂಕ್ಟ್ ರಿಯಲ್ ಇರ್ಯಾಷನಲ್ ಇದು ಚಾನ್ಸೇ ಇಲ್ಲ. ಡಿಸ್ಟಿಂಕ್ಟ್ ರಿಯಲ್ ರ್ಯಾಷನಲ್ ಪಾಸಿಬಲ್ ಇದೆ ಯಾವಾಗ ಡೆಲ್ಟಾ ಗ್ರೇಟರ್ ದೆನ್ 0. ನೋ ರಿಯಲ್ ರೂಟ್ಸ್ ಡೆಲ್ಟಾ ಲೆಸ್ ದೆನ್ 0. ಇದು ಡೆಲ್ಟಾ ಈಕ್ವಲ್ ಟು 0. ಕ್ಲಿಯರ್? ಥ್ಯಾಂಕ್ ಯು.